ಎಲ್ಲ ವಿದ್ಯಾರ್ಥಿಗಳನ್ನು ಮತ್ತೊಮ್ಮೆ ತರಗತಿಗೆ ತಮ್ಮೆಲ್ಲರನ್ನು ಸ್ವಾಗತ ಮಾಡುತ್ತಾ, ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ಭಾರತದ ಆರ್ಥಿಕತೆಗೆ ಸಂಬಂಧಪಟ್ಟಂತಹ ಅದು ಸ್ಪರ್ಧಾತ್ಮಕತೆ ಪರೀಕ್ಷೆಗೆ ಉಪಯುಕ್ತವಾಗುವಂತಹ ಕೆಲವೊಂದು ಪ್ರಶ್ನೆಗಳನ್ನು ನಿಮಗೆ ತಿಳಿಸುವಂಥ ಸಣ್ಣ ಪ್ರಯತ್ನವನ್ನು ಮಾಡಲಾಗ್ತದೆ. ಅದಕ್ಕೆ ಸಂಬಂಧಪಟ್ಟಂತಹ ಮೊದಲನೇ ಪ್ರಶ್ನೆ, ಭಾರತದ ಆರ್ಥಿಕತೆಯನ್ನು ಯಾವ ರೀತಿಯ ಆರ್ಥಿಕತೆ ಎಂದು ಕರೆಯಲಾಗುತ್ತದೆ ಎಂಬ ಪ್ರಶ್ನೆಯನ್ನು ಎಷ್ಟೋ ಎಕ್ಸಾಮಲ್ಲಿ ಕೇಳಲಾಗಿದೆ. ಇಲ್ಲಿ ಎ, ಬಿ, ಸಿ, ಡಿ ಅಂತೇಳಿ 4 ಆಯ್ಕೆಯನ್ನು ಕೊಡಲಾಗಿದೆ. ಈ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವುದಂತಂದ್ರೆ ಅದು ಸಿ. ಭಾರತದ ಆರ್ಥಿಕತೆ ನಾವೇನು ಕರಿತೀವಿ, ಮಿಶ್ರ ಆರ್ಥಿಕತೆ ಅಂತೇಳಿ ಕರೆಯಲಾಗುತ್ತದೆ. ಸೆಕೆಂಡ್ ಒನ್, ಎರಡನೆಯ ಪ್ರಶ್ನೆ, ಭಾರತದ ಯೋಜನಾ ಆಯೋಗವನ್ನು ಯಾವ ವರ್ಷದಲ್ಲಿ ಸ್ಥಾಪನೆಯನ್ನು ಮಾಡಲಾಯಿತು ಎಂಬ ಪ್ರಶ್ನೆ ಇದೆ. ಎ 1947, 1950, 52 ಮತ್ತು 1960 ಅಂತೇಳಿ. ಇಲ್ಲಿ ಕೊಟ್ಟಂಥ ಆಯ್ಕೆಯಲ್ಲಿ ಸರಿಯಾದ ಉತ್ತರ ಭಾರತದ ಯೋಜನಾ ಆಯೋಗವನ್ನು 1950 ಮಾರ್ಚ್ 15ಕ್ಕೆ ನಾವೇನು ಮಾಡ್ತೀವಿ, ಯೋಜನಾ ಆಯೋಗವನ್ನು ಸ್ಥಾಪನೆಯನ್ನು ಮಾಡಲಾಗ್ತದೆ. ಈ ಯೋಜನಾ ಆಯೋಗ ಸ್ಥಾಪನೆ ಆದಮೇಲೆ 1951ರಿಂದ 1956 ಇದು ಮೊದಲ ಪಂಚವಾರ್ಷಿಕ ಯೋಜನೆಯನ್ನು ಹಮ್ಮಿಕೊಳ್ಳಲಾಗುತ್ತದೆ. ಈಗ ನಿಮಗೆ ಕೇಳಿರುವಂಥ ಪ್ರಶ್ನೆ ಏನು, ಕೇವಲ ಯೋಜನಾ ಆಯೋಗವನ್ನು ಯಾವಾಗ ಸ್ಥಾಪನೆ ಮಾಡಲಾಯಿತು ಅಂತೇಳಿ. ಇಲ್ಲಿ ಕೊಟ್ಟಂಥ ಆಯ್ಕೆಯಲ್ಲಿ 1950 ಸರಿಯಾದ ಉತ್ತರ ಆಗಿದೆ. ಪ್ರಶ್ನೆ ಸಂಖ್ಯೆ 3, ಯೋಜನಾ ಆಯೋಗದ ಬದಲಿಗೆ ಯಾವ ಸಂಸ್ಥೆಯನ್ನು ಸ್ಥಾಪನೆಯನ್ನು ಮಾಡಲಾಯಿತು ಎಂಬ ಪ್ರಶ್ನೆ ಇದೆ. ಮೊದಲಿಗೆ 1950 ಏನಿದೆಯಲ್ಲ, ಈ 1950ರಲ್ಲಿ ಯೋಜನಾ ಆಯೋಗವನ್ನು ಸ್ಥಾಪನೆ ಮಾಡಲಾಗ್ತದೆ. ಅದಾದ ನಂತರ ಈ ಯೋಜನಾ ಆಯೋಗದ ಬದಲಿಗೆ ಮತ್ತೊಂದು ಆಯೋಗವನ್ನು ನೇಮಕ ಮಾಡಲಾಗ್ತದೆ. ಆ ಆಯೋಗ ಯಾವುದಂತೇಳಿ ಪ್ರಶ್ನೆ ಕೇಳಲಾಗಿದೆ. ಆ ಆಯೋಗ ನೀತಿ ಆಯೋಗವನ್ನು ಸ್ಥಾಪನೆಯನ್ನು ಮಾಡಲಾಗ್ತದೆ. ಈ ನೀತಿ ಆಯೋಗ ಸ್ಥಾಪನೆಯಾಗಿದ್ದು 2015 ಜನವರಿ 1ಕ್ಕೆ ಮಾಡ್ತಾಗ ನೀತಿ ಆಯೋಗವನ್ನು ಇಂಡಿಯಾದೊಳಗೆ ಈ ಯೋಜನಾ ಆಯೋಗದ ಬದಲಿಗೆ ನೀತಿ ಆಯೋಗವನ್ನು ಸ್ಥಾಪನೆಯನ್ನು ಮಾಡಲಾಗ್ತದೆ. ಇದು ಎಷ್ಟೋ ಬಾರಿ ಎಕ್ಸಾಮಲ್ಲಿ ಕೇಳಲಾಗಿದೆ. ಹೀಗಾಗಿ ಈ ಪ್ರಶ್ನೆಯನ್ನು ವಿದ್ಯಾರ್ಥಿಗಳು ಗಮನದಲ್ಲಿ ಇಟ್ಕೋಬೇಕು. ಪ್ರಶ್ನೆ ಸಂಖ್ಯೆ 4, ಭಾರತದ ಕೇಂದ್ರ ಬ್ಯಾಂಕು ಯಾವುದು ಎಂಬ ಪ್ರಶ್ನೆ ಇದೆ. ಇಲ್ಲಿ SBI ಕೊಡಲಾಗಿದೆ, RBI, ನಬಾರ್ಡ್ ಬ್ಯಾಂಕ್ ಮತ್ತು ಎಕ್ಸಿಮ್ ಬ್ಯಾಂಕ್ ಅಂತೇಳಿ. ಕೊಟ್ಟಂಥ ಆಯ್ಕೆಯಲ್ಲಿ ಸರಿಯಾದ ಉತ್ತರ ಭಾರತದ ಕೇಂದ್ರ ಬ್ಯಾಂಕ್ ಅಂತೇಳಿ ನಾವು RBI ಬ್ಯಾಂಕನ್ನು ಕರಿತೀವಿ. ಈ RBI ಬ್ಯಾಂಕು ಸ್ಥಾಪನೆಯಾಗಿದ್ದು 1935 ಏಪ್ರಿಲ್ 1ಕ್ಕೆ ಏನಾಗ್ತದೆ, ಈ ಬ್ಯಾಂಕು ಸ್ಥಾಪನೆ ಆಗ್ತದೆ. ಮತ್ತು ಈ ಬ್ಯಾಂಕನ್ನು 1949 ಜನವರಿ 1ಕ್ಕೆ ಮಾಡ್ತಾರೆ ರಾಷ್ಟ್ರೀಕರಣವನ್ನು ಮಾಡಲಾಗುತ್ತದೆ. ಸ್ಥಾಪನೆಯಾಗಿದ್ದು 1935 ಏಪ್ರಿಲ್ 1, ರಾಷ್ಟ್ರೀಕರಣಗೊಂಡಿದ್ದು 1949 ಜನವರಿ 1. ಇದರ ಹೆಡ್ ಕ್ವಾರ್ಟರ್ ಎಲ್ಲಿ ಬರುತ್ತೆ ಅಂತಂದ್ರೆ ಮುಂಬೈ ಒಳಗೆ ಪ್ರಸ್ತುತವಾಗಿ ಇದರ ಕೇಂದ್ರ ಕಚೇರಿ ಕಂಡು ಬರುತ್ತದೆ. ಹೀಗಾಗಿ ಈ RBI ಬ್ಯಾಂಕನ್ನು ನಾವು ಭಾರತದ ಕೇಂದ್ರ ಬ್ಯಾಂಕ್ ಅಂತೇಳಿ ಕರೆಯುವಂಥ ಕೆಲಸವನ್ನು ಮಾಡ್ತೇವೆ. ಪ್ರಶ್ನೆ ಸಂಖ್ಯೆ 5, ಭಾರತದಲ್ಲಿ ಹಸಿರು ಕ್ರಾಂತಿ ಮುಖ್ಯವಾಗಿ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಎಂಬ ಪ್ರಶ್ನೆ ಇದೆ. ಹಸಿರು ಕ್ರಾಂತಿ ಮುಖ್ಯವಾಗಿ ಸಂಬಂಧಿಸಿದ್ದು ಈ ಕೃಷಿ ವಲಯಕ್ಕೆ ಅಥವಾ ನಾವು ಪ್ರಾಥಮಿಕ ವಲಯ ಅಂತ ಏನು ಕರಿತೀವಲ್ಲ ಅದಕ್ಕೆ ಸಂಬಂಧಿಸಿದೆ. ಈ ಹಸಿರು ಕ್ರಾಂತಿ ಇಂಡಿಯಾದೊಳಗೆ ಬಂದಿದ್ದು 1966ಇಂದ 68ರ ಅವಧಿಯಲ್ಲಿ ಈ ಹಸಿರು ಕ್ರಾಂತಿ ಏನಾಯಿತು, ಚಲಾವಣೆಗೆ ಬರ್ತದೆ. ಇದು ಬಂದ ಮೇಲೆ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತೇಳಿ ನಾವು ಏನು ಮಾಡ್ತೀವಿ, MS ಸ್ವಾಮಿನಾಥನ್ ಇವರನ್ನು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತೇಳಿ ಕರಿತೀವಿ. ಇದು ಬಂದಿದ್ದು ಯಾವಾಗ, 1966ಇಂದ 68. ಇದಾದಮೇಲೆ ಪ್ರಶ್ನೆ ಸಂಖ್ಯೆ 6, ಭಾರತದಲ್ಲಿ ರಾಷ್ಟ್ರೀಯ ಆದಾಯವನ್ನು ಅಳೆಯುವಂಥ ಸಂಸ್ಥೆ ಯಾವುದು ಎಂಬ ಪ್ರಶ್ನೆ ಇದೆ.
ಇಂಡಿಯಾದೊಳಗೆ ರಾಷ್ಟ್ರೀಯ ಆದಾಯವನ್ನು ಪ್ರಸ್ತುತವಾಗಿ ಅಳೆಯುವಂಥ ಅಥವಾ ಮಾಪನ ಮಾಡುವಂಥ ಸಂಸ್ಥೆ ಯಾವುದಂತಂದ್ರೆ CSO, ಕೇಂದ್ರೀಯ ಅಂಕಿಅಂಶ ಸಂಸ್ಥೆ ಅಂತ ಏನು ಕರಿತೇವಲ್ಲ, ಆ ಸಂಸ್ಥೆ ಏನು ಮಾಡ್ತದೆ, ಭಾರತದಲ್ಲಿ ನ್ಯಾಷನಲ್ ಇನ್ಕಮನ್ನು ಅಳತೆ ಮಾಡುವಂಥ ಕೆಲಸವನ್ನು ಮಾಡುತ್ತದೆ. ಪ್ರಶ್ನೆ ಸಂಖ್ಯೆ 7, ಭಾರತದ ಪ್ರಮುಖ ಉದ್ಯೋಗ ಕ್ಷೇತ್ರ ಯಾವುದು ಅಂತೇಳಿ ಪ್ರಶ್ನೆ ಇದೆ. ಅಂದ್ರೆ ಅತಿ ಹೆಚ್ಚು ಉದ್ಯೋಗಾವಕಾಶವನ್ನು ಒದಗಿಸಿಕೊಡುವಂಥ ವಲಯ ಯಾವುದಂತೇಳಿ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ. ಕೊಟ್ಟಂಥ ಆಯ್ಕೆಯಲ್ಲಿ ಈ ಕೃಷಿ ಕ್ಷೇತ್ರ ಇಂಡಿಯಾದೊಳಗೆ ಅತಿ ಹೆಚ್ಚು ಉದ್ಯೋಗಾವಕಾಶವನ್ನು ಒದಗಿಸಿ ಕೊಡುತ್ತದೆ. ಹೆಚ್ಚು ಕಡಿಮೆ ಇಲ್ಲ ಅಂದರೂ ಕೂಡ 40% ಹೆಚ್ಚಕ್ಕೆ ಈ ಕೃಷಿ ವಲಯ ಇಂಡಿಯಾದೊಳಗೆ ಉದ್ಯೋಗಾವಕಾಶವನ್ನು ಒದಗಿಸಿಕೊಡುವಂಥ ಅತ್ಯಂತ ದೊಡ್ಡ ಮೂಲವಾಗಿ ಕಂಡು ಬರುತ್ತದೆ. ಪ್ರಶ್ನೆ ಸಂಖ್ಯೆ 8, ಇಂಡಿಯಾದೊಳಗೆ GSTಯನ್ನು ಯಾವ ವರ್ಷದಲ್ಲಿ ಅನುಷ್ಠಾನಕ್ಕೆ ತರಲಾಯಿತು ಎಂಬ ಪ್ರಶ್ನೆ ಇದೆ. ಇಂಡಿಯಾದೊಳಗೆ GST ಬಂದಿದ್ದು ಯಾವಾಗ ಅಂತಂದ್ರೆ ಅದು 2017 ಜುಲೈ 1ಕ್ಕೆ ಏನಾಗ್ತದೆ, ಇಂಡಿಯಾದೊಳಗೆ GSTಯನ್ನು ಅನುಷ್ಠಾನಕ್ಕೆ ತರಲಾಗ್ತದೆ. GST ಅಂದ್ರೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತೇಳಿ ಇಂಗ್ಲೀಷ್ ಒಳಗೆ ಕರಿತೀವಿ. ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತೇಳಿ. ಕನ್ನಡದೊಳಗೆ ಸರಕು ಮತ್ತು ಸೇವಾ ತೆರಿಗೆ ಅಂತೇಳಿ ಕರಿತೇವೆ. ಸರಕು ಮತ್ತು ಸೇವಾ ತೆರಿಗೆ ಇದು ಅನುಷ್ಠಾನಕ್ಕೆ ಬಂದಿದ್ದು ಯಾವಾಗ ವಿದ್ಯಾರ್ಥಿಗಳೇ, 2017 ಜುಲೈ 1ಕ್ಕೆ ಏನು ಮಾಡ್ತದೆ, GSTಯನ್ನು ಇಂಡಿಯಾದೊಳಗೆ ಅನುಷ್ಠಾನಕ್ಕೆ ತರಲಾಗುತ್ತದೆ. 9, ಭಾರತದ ಪಂಚವಾರ್ಷಿಕ ಯೋಜನೆಗಳನ್ನು ಯಾರು ರೂಪಿಸುತ್ತಿದ್ದರು ಎಂಬ ಪ್ರಶ್ನೆ ಇದೆ. ಇಂಡಿಯಾದೊಳಗೆ ಚಲಾವಣೆಯಲ್ಲಿರುವಂಥ ಇದ್ದಂತಹ ಪಂಚವಾರ್ಷಿಕ ಯೋಜನೆಗಳನ್ನು ಚಲಾವಣೆಗೆ ತರುವಂಥ ಅಥವಾ ರೂಪಿಸುವಂಥ ಕೆಲಸವನ್ನು ಯೋಜನಾ ಆಯೋಗ ಮಾಡುತ್ತಿತ್ತು. ಹೀಗಾಗಿ B ಸರಿಯಾದ ಉತ್ತರ ಆಗಿದೆ. ಪ್ರಶ್ನೆ ಸಂಖ್ಯೆ 10, ಭಾರತದ ಮೊದಲ ಪಂಚವಾರ್ಷಿಕ ಯೋಜನೆಯನ್ನು ಯಾವ ವರ್ಷದಲ್ಲಿ ಪ್ರಾರಂಭವನ್ನು ಮಾಡಲಾಯಿತು ಎಂಬ ಪ್ರಶ್ನೆ ಇದೆ. ಮೊದಲ ಪಂಚವಾರ್ಷಿಕ ಯೋಜನೆ ಇಂಡಿಯಾದ ಚಲಾವಣೆಯಾಗಿದ್ದು 1951ರಲ್ಲಿ ಪ್ರಾರಂಭವಾಗಿ 1956ರಂದು ಕೊನೆಯಾಗ್ತದೆ. ಹೀಗಾಗಿ ಪ್ರಾರಂಭ ಆಗಿದ್ದು ಯಾವಾಗ, 1951. ಪ್ರಶ್ನೆ ಸಂಖ್ಯೆ 11, ಭಾರತದ ಆರ್ಥಿಕ ಅಭಿವೃದ್ಧಿಯ ಮುಖ್ಯ ಉದ್ದೇಶ ಏನು ಎಂಬ ಪ್ರಶ್ನೆ ಇದೆ. ಮುಖ್ಯ ಉದ್ದೇಶ ಏನಂದ್ರೆ ಬಡತನವನ್ನು ನಿವಾರಣೆ ಮಾಡುವುದು, ಇದು ಕೂಡ ಉದ್ದೇಶವಾಗಿದೆ. ನಿರುದ್ಯೋಗವನ್ನು ನಿವಾರಣೆ ಮಾಡುವುದು, ಇದು ಕೂಡ ಉದ್ದೇಶವಾಗಿದೆ. ಮತ್ತು ಜನರ ಜೀವನ ಮಟ್ಟವನ್ನು ಸುಧಾರಣೆ ಮಾಡುವುದು, ಇದು ಕೂಡ ಉದ್ದೇಶ ಆಗಿದೆ. ಹೀಗಾಗಿ ಕೊಟ್ಟಂಥ ಆಯ್ಕೆಯಲ್ಲಿ ಸರಿಯಾದ ಉತ್ತರ ಯಾವುದು, D ಮೇಲಿನ ಎಲ್ಲವೂ ಭಾರತದ ಆರ್ಥಿಕ ಅಭಿವೃದ್ಧಿಯ ಮುಖ್ಯ ಉದ್ದೇಶವಾಗಿ ಕಂಡು ಬರುತ್ತದೆ. ಪ್ರಶ್ನೆ ಸಂಖ್ಯೆ 12, ಬ್ಯಾಂಕುಗಳ ರಾಷ್ಟ್ರೀಕರಣ ಭಾರತದಲ್ಲಿ ಮೊದಲ ಬಾರಿಗೆ ನಡೆದ ವರ್ಷ ಯಾವುದು ಎಂಬ ಪ್ರಶ್ನೆ ಇದೆ. ಕೊಟ್ಟಂಥ ಆಯ್ಕೆಯಲ್ಲಿ ಸರಿಯಾದ ಉತ್ತರ 1969ರಂದು ಮೊದಲ ಬಾರಿಗೆ ಇಂಡಿಯಾದೊಳಗೆ ಬ್ಯಾಂಕುಗಳನ್ನು ರಾಷ್ಟ್ರೀಕರಣ ಮಾಡಲಾಯಿತು. ಈ ಸಮಯದಲ್ಲಿ ಇದ್ದಂಥ ದೇಶದ PM ಯಾರಂತಂದ್ರೆ ಇಂದಿರಾ ಗಾಂಧಿ PM ಆಗಿದ್ದರು. ಈ 1969ರಲ್ಲಿ ನಾವೇನು ಮಾಡ್ತೀವಿ, 14 ವಾಣಿಜ್ಯ ಬ್ಯಾಂಕುಗಳನ್ನು ರಾಷ್ಟ್ರೀಕರಣ ಮಾಡ್ತೀವಿ. ಎಷ್ಟು? 14 ಬ್ಯಾಂಕು 1969 ಒಳಗೆ ರಾಷ್ಟ್ರೀಕರಣವನ್ನು ಮಾಡಲಾಗ್ತದೆ. ಪ್ರಶ್ನೆ ಸಂಖ್ಯೆ 13, ಭಾರತದಲ್ಲಿ ಶ್ವೇತಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ ಎಂಬ ಪ್ರಶ್ನೆ ಇದೆ. ಕೊಟ್ಟಂಥ ಆಯ್ಕೆಯಲ್ಲಿ A ಹಾಲು ಉತ್ಪಾದನೆಗೆ ಅದು ಸಂಬಂಧಿಸಿರುತ್ತದೆ. 14, ಭಾರತದಲ್ಲಿ ನೀಲಿ ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ ಎಂಬ ಪ್ರಶ್ನೆ ಇದೆ. ಅದಕ್ಕೆ ಉತ್ತರ ಮೀನುಗಾರಿಕೆಗೆ ಸಂಬಂಧವನ್ನು ಪಟ್ಟಿರುತ್ತದೆ. 15, ಭಾರತದ ಆರ್ಥಿಕ ಸುಧಾರಣೆಗಳು ಯಾವ ವರ್ಷದಲ್ಲಿ ಆರಂಭ ಆದವು ಎಂಬ ಪ್ರಶ್ನೆ ಇದೆ. ಇಂಡಿಯಾದೊಳಗೆ ಆರ್ಥಿಕ ಸುಧಾರಣೆಗಳು ಪ್ರಾರಂಭವಾಗಿದ್ದು ಯಾವಾಗ ಅಂತಂದ್ರೆ 1991ರ ವರ್ಷದಲ್ಲಿ. ಪ್ರಶ್ನೆ ಸಂಖ್ಯೆ 16, ಭಾರತದ ಅತಿ ದೊಡ್ಡ ಸಾರ್ವಜನಿಕ ಕ್ಷೇತ್ರದ ಬ್ಯಾಂಕು ಯಾವುದು ಎಂಬ ಪ್ರಶ್ನೆ ಇದೆ. ಕೊಟ್ಟಂಥ ಆಯ್ಕೆಯಲ್ಲಿ SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಏನು ಕರಿತೀವಲ್ಲ, ಇದು ಭಾರತದ ಅತಿ ದೊಡ್ಡ ಸಾರ್ವಜನಿಕ ಕ್ಷೇತ್ರದ ಬ್ಯಾಂಕ್ ಆಗಿದೆ. ಈ ಬ್ಯಾಂಕನ್ನು 1955ರಲ್ಲಿ ಏನು ಮಾಡ್ತೀವಿ, ಸ್ಥಾಪನೆಯನ್ನು ಮಾಡಲಾಗುತ್ತದೆ. ಇಷ್ಟು ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಿಮಗೆ ಭಾರತದ ಆರ್ಥಿಕತೆಗೆ ಸಂಬಂಧಪಟ್ಟಂತಹ
ಪ್ರಮುಖ 16 ಪ್ರಶ್ನೆಗಳನ್ನು ತಿಳಿಸುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡಲಾಗಿದೆ. ಮುಂದಿನ ತರಗತಿಯಲ್ಲಿ ಇದು ಮುಂದುವರೆದ ಭಾಗವನ್ನು ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡುತ್ತೇನೆ. ಓಕೆನಾ? ಇಲ್ಲಿಯ ತನಕ ತರಗತಿ ವೀಕ್ಷಣೆ ಮಾಡಿದ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ವಂದನೆಗಳನ್ನು ತಿಳಿಸ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ.